ಗೈಸ್ ನಾ ಇವತ್ತು ಹಾರರ್ ಮೂವಿ ಶೂಟ್ ಆಗಿದ್ದಂಥ ರಿಯಲ್ ಲೊಕೇಶನ್ಗೆ ಹೋಗತ್ತೇನೆ ರೀ. ನಾಗಾವಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಆಗಿದ್ದಂಥ ಪ್ಲೇಸ್ ಅದ ನೋಡ್ರಿ, ಅಲ್ಲೇ ಹೋಗೋಣ ಅಂತೀಗ. ಸೊ ಇಲ್ಲೇ ನಿಂತ್ಕೊಂಡ ವಿಷ್ಣುವರ್ಧನ್ ಸರ್ ಒಬ್ಬರ ಅಜ್ಜಾರಿಗೆ ಕೇಳ್ತಿತ್ತಾರ ಆ ಗುಡ್ಡದ ಮ್ಯಾಗ ಏನೈತೆ ಅಂತಂದ. ಗುಹೆ ಐತಲ್ಲ ಅದ್ರಾಗೆ ಅವ್ರಿರೋದು, ನಾವ್ ಯಾರು ಅವ್ರನ್ನ ಕಂಡಿಲ್ಲ ಬುದ್ಧಿ. ಸೊ ನಾವೀಗ ಅದ ಬೆಟ್ಟದ ಮೇಲೆ ಹೋಗಿ ಏನೈತೆ ಅಂತಂದು ನೋಡ್ಕೊಂಬರೋಣ. ಇದಷ್ಟ ಅಲ್ದೇನ ಆಂಧ್ರ ಪ್ರದೇಶದ ಮೋಸ್ಟ್ ಹಾರರ್ ಪ್ಲೇಸ್ ಅರುಂಧತಿ ಫಿಲ್ಮ್ ಶೂಟ್ ಆದಂಥ ಲೊಕೇಶನ್ ನೋಡೋಣ. ಮತ್ತು ಈ ಲೊಕೇಶನ್ ಅಂಕರ್ ಭಾಳ ಅಂದ್ರೆ ಭಾಳ ಡೇಂಜರ್ ಇತ್ತು. ಸೊ ಬರ್ರಿ ಫಸ್ಟ್ ಈ ಹಾಂಟೆಡ್ ಹಾಸ್ಟೆಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಐಸ್ ಲಿಟ್ರಲಿ ಫಸ್ಟ್ ಲೊಕೇಶನ್ ಒಳಗೆ ಬಂದೇವ್ರಿ. ಇದೇ ಪ್ಲೇಸ್ ಒಳಗೆ ನಾವು ಗೋಸ್ಟ್ ಹಂಟಿಂಗ್ ಮಾಡೋಣ ಅಂತೀಗ. ಭಾಳ ಹೆದರಿಕೆ ಆಗಿದ್ದಕ್ಕೆ ನಾವು ಒಬ್ಬನ ಬಂದಿಲ್ಲ, ನಮ್ಮ ಕುಟಾಗ ನಮ್ಮ ಬಾಯ್ಸ್ ಬಂದಾರ. ಬಾಯ್ಸ್ ಓ ಮೈ ಗಾಡ್, ಲಿಟ್ರಲಿ ಗಾಯ್ಸ್ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಬಂದೇನಿ ಈ ಪ್ಲೇಸ್ ಒಳಗೆ ಎಕ್ಸ್ಪ್ಲೋರ್ ಮಾಡೋಕೆ. ಹೆಂಗೆ ಇರ್ತೈತೆ ನೋಡೋಣ. ಜಸ್ಟ್ ಅಲ್ಲಿ ನೋಡ್ರಿ, ಅಲ್ಲಿ ಪೂರ್ತಿ ಎಲ್ಲ ಹಾಳಾಗೈತಿ ಎಲ್ಲ. ಪ್ಲೇಸ್ನ ನಾವೀಗ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣ ಅಂತ. ಲಿಟ್ರಲಿ ಹುಡುಗರೆಲ್ಲ ರೆಡಿ ಆಗ್ಯಾರ. ಹೆದರಕ್ಕೆ ಹೋಗ್ಬಾರ್ಲಿ, ಏನಿಲ್ಲ ಇಲ್ಲಿ. ಬಲಗಾಲಿಟ್ಟು ಒಳಗೆ ಬಲಗಾಲಿಟ್ಟು ಒಳಗೆ ಹೋಗೋಣ ಅಂತ. ಈ ಗಾಯತ್ರಿ ಮಂತ್ರ ಎಲ್ಲ ಬರ್ತೈತಿ ಇಲ್ಲಿ. ಗಾಯತ್ರಿ ಮಂತ್ರ ಹೇಳಂದ್ ಯಾವ ಮಂತ್ರ ಹೇಳತ್ತಾರ ನೀವು? ಲಿಟ್ರಲಿ ಹಾವ ಮಾಡಿವ ನಾವು, ಆದ್ರೆ ಹಾವಲ್ಲ ಅದು, ಏನದು ಗಿಡದ ಬೇರೆ ನೋಡ್ರಿ. ಇಲ್ಲಿ ಸರ್ಕಾರಿ ಉರ್ದು ಪ್ರೌಢಶಾಲೆ ತಡಸ್ ಅಂತ ಬರ್ದಾರ. 68ನೇ ಗಣರಾಜ್ಯೋತ್ಸವ ಮೊನ್ನೆ ಆಗಿದ್ದು. ಎಷ್ಟನೇದ್ದು ಅದು ಇರ್ಬೇಕು? ಮೊನ್ನೆ ಆಗಿದ್ದು ಎಷ್ಟನೇದ್ಲಿ? ಸಮಥಿಂಗ್ 76 ಅಲ್ಲ? ಎಸ್ ಲಿಟ್ರಲಿ 68 ಅಂದ್ರೆ ಲೆಕ್ಕ ಹಾಕ್ರಿ ನೀವು, ಎಷ್ಟು ವರ್ಷ ಆಯ್ತು. ಈಗ ನೋಡ್ಲಿ ಗೂಗಲ್ದಾಗ ತೆಗೆದು ನೋಡಿ, 9 ವರ್ಷದಿಂದ ಬಂದ್ ಆಗಿದ್ದಿದೆ, ಇನ್ನೂ ಮಠ ಸ್ಟಾರ್ಟ್ ಆಗಿಲ್ಲ. ಹೋಗೋಣಂತ ಬರೀ ಒಳಗೆ ಏನೇನು ನೋಡೋಣ. ಹಿಂಗೆ ಮ್ಯಾಗ ಹೋದ್ರೆ ಟಾಪ್ ಫ್ಲೋರಿಗೆ ಹೋಗ್ತೀವಿ, ಆದ್ರೆ ಇದನ್ನ ಆಮೇಲೆ ನೋಡ್ಕೊಂಬರೋಣ ಅಂತ. ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಳಗೆ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣಂತೆ. ಎಲ್ಲರೂ ಹೆಂಗೆ ಗುಂಪೊಳಗೆ ಬರತ್ತಾರ ನೋಡ್ರಿ ಇಲ್ಲಿ ಹೆದರ್ಕೊಂತ. ಒಬ್ಬೊಂದು ಸಣ್ಣ ಹುಡ್ಕೊಂಡು ಕರ್ಕೊಂಬಂದೇವಿ. ಬರ್ಲಿ ಎಲ್ಲಾರು ನಿಂತ್ಕೊಂಡ್ರಲ್ಲ ಒಂದ ಕಡೆ, ಎಲ್ಲಾರ್ದು ರೈಟ್ ಸೈಡ್ ಹೋಗ್ಬರ್ರಿ ಏನೇನದ ಅಂತ. ಎಂಟ್ರ್ ಆದ್ಕೊಳ್ಳೇನ ನಮ್ಗೆ ಹೆಡ್ ಮಾಸ್ಟರ್ ಆಫೀಸ್ ಮತ್ತು ಉರ್ದು ಒಳಗೆ ಏನೇನೋ ಬರ್ದಿದ್ರಿ. ಆದ್ರೆ ಆ ಬ್ಲ್ಯಾಕ್ ಬೋರ್ಡ್ ಮೇಲೆ ಇನ್ನೂ 2013-14ನೇ ಇಸ್ವಿ ಕ್ಲಿಯರ್ ಆಗಿ ಬರ್ದಿದ್ದು ಕಾಣತಿತ್ತು ನಮ್ಗೆ. ಮತ್ತು ಈ ಹಾಸ್ಟೆಲ್ ಬಂದಾಗಕ್ಕೆ 2 ಮೇನ್ ರೀಸನ್ ಇದ್ದು ರೀ. ಒಂದನೇ ರೀಸನ್ ಏನಂತಂದ್ರೆ, ನಾವು ಸಣ್ಣವ್ರು ಇರುವಾಗ ಈ ಹಾಸ್ಟೆಲ್ ಬಗ್ಗೆ ಕೇಳಿದ್ದು ಏನಂತಂದ್ರೆ, ಇದು ಫಸ್ಟ್ ಗರ್ಲ್ಸ್ ಹಾಸ್ಟೆಲ್ ಆಗಿತ್ತಂದ್ರಿ. ಇಲ್ಲಿ ಏನೋ ಒಂದು ಹುಡುಗಿ ನೇಣು ಹಾಕೊಂಡು ಸೈಡ್ ಮಾಡ್ಕೊಂಡು ಇಲ್ದಂತ. ಮತ್ತು ಇನ್ನೊಂದು ರೀಸನ್ ಏನಂತಂದ್ರೆ, ಅದನ್ನ ನಮ್ಮ ದೋಸ್ತ್ ಹೇಳ್ತಾನ, ಅದನ್ನ ಕೇಳೋಣ ಅಂತ ಬರ್ರಿ. ಡೆತ್ ಆದ್ಲ ಅನ್ನತ್ಲಿ ಏನೋ ಯಾರ್ಯಾರ್ದು ಮೈಯಾಗಿ ಬರೋದು, ಯಾರ್ಯಾರ್ದು ಮೈಯಾಗಿ ಬರೋದು, ಎಬಿಸ್ ಹೋಗಿದ್ದು. ಕರೆ ಹೇಳತ್ತಿ ಏನು ಸುಳ್ಳು ಹೇಳ್ತೀವಿ ಅಂದ್ರೆ ಈ ಹಾಸ್ಟೆಲ್ನಾಗ ಇರೋ ಹುಡುಗರ ಮೇಲೆ ಸ್ವಲ್ಪ ಏನೇನೋ ಆಗತ್ತಿದ್ದು ಅಂತ. ಹಂಗಾಗಿ ಎಲ್ಲ ಬಿಟ್ಕೊಟ್ಟು ಹೋಗ್ಬಿಟ್ಟಾರಲ್ಲ ಈಗ ಪೂರ್ತಿದ್ನ ಎಲ್ಲ ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ಒಂದು 2-3 ವರ್ಷ ಬಿಟ್ಟು. ಆವಾಗ ಆಮೇಲೆ ಹೆಣ್ಮಕ್ಳದ್ದು ಗಂಡು ಮಕ್ಳದ್ದು ಮಾಡಿದ್ರು, ಬಿಟ್ರ. ಅವಾಗೂ ಏನಾಯ್ತು ಏನು, ಅವಾಗಿಂದ ಬಿಟ್ರು. ಇಜ್ಜು ಮಕ್ಳಲ್ಲಿ ಕಾಯಿ ಮುಕ್ಕೊಂಡಿತ್ತಂತ. ಓ ಗಾಯ್ಸ್, ಕಾಯಿ ನೋಡ್ರಿ ಎಲ್ಲಿ ಮುಕ್ಕೊಂಡೈತಿ. ಹಂಗೆ ನಮ್ಮನ್ನ ನೋಡತೈತಲ್ಲಿ ಅದು. ನಾವೇನು ಮಾಡಿಲ್ಲ, ನಮ್ಮನ್ನು ಬಿಟ್ಬಿಡ. ಸೊ ಇವ ಮೇನ್ ರೀಸನ್ ಆಗಿದ್ದು ರೀ ಈ ಹಾಸ್ಟೆಲ್ ಬಂದಾಗಕ್ಕೆ. ಮತ್ತು ಈ ಹಾಸ್ಟೆಲ್ ಒಳಗೆ ಭಾಳ ಡೇಂಜರ್ ಪ್ಲೇಸಸ್, ಡೇಂಜರ್ ಎಕ್ಸ್ಪೀರಿಯನ್ಸ್ ಆದ್ರಿ ನಮ್ಮ ಕುಟಾಗ. ಅದನ್ನ ನೋಡೋಣ ಅಂತ ಮುಂದೆ ಈ ವಿಡಿಯೋದಾಗ. 2013-14 ಅಂದ್ರೆ ಎಷ್ಟಲಿ 12 ವರ್ಷ ಇಲ್ಲಿಗೆ. ಈಗ 12 ವರ್ಷ 12 ಅಲ್ಲ 13 ವರ್ಷ ಇದ್ದದ. 13 ವರ್ಷ ಬರ್ದಿ ಸಹಿತ ಅಳ್ಕಿಸಿಲ್ಲ ಹಿಡ್ಕೊಂತಿಲ್ಲ ಏನೋ ನನ್ನ ಬಿಡಿ. ಲಿಟ್ರಲಿ ಎಲ್ಲ ಪೂರ್ತಿ ಹಾಳಾಗೈತಿ, ಎಲ್ಲ ಹಾಳು ಮಾಡ್ಯಾರ. ಮೇ ಬಿ ಇದು ಕ್ಲಾಸ್ ರೂಮ್ ಇರ್ಬೇಕಲ್ಲ ಅಲ್ಲಿ. ಕ್ಲಾಸ್ ರೂಮ್ ಎಷ್ಟು ದೊಡ್ಡದೈತಿ. ಮೇ ಬಿ ಕ್ಲಾಸ್ ರೂಮ್ ಇಲ್ಲ, ಡಬಲ್ ಡೋರ್ ಅದ ಕ್ಲಾಸ್ ರೂಮ್. ನೋಡಿ ಇಲ್ಲಿ ಕಿಟಕಿ ಎಲ್ಲ ಒಡೆದು ಹೋಗ್ಯಾವು. ಇಲ್ಲಿ ಅಂಕರ ಪೂರ್ತಿ ಓಪನ್ ಆಗೈತಿ. ಹುಡುಗರು ಯಾರು ಹೆದರಾಕ್ ಹೋಗ್ಬೇಡ್ರಿ. ಶಿವ, ನೀ ಸ್ಟೋರಿ ಅದು ಗೊತ್ತೈತಿಲ್ಲಿ ಈ ಪ್ಲೇಸಿಂದ? ಏನ್ಲೇ ಅಣ್ಣ ಹೆದರ್ಸಾಲಿ ಅಣ್ಣ, ಹೆದರ್ಸಾಕ್ ಹೋಗ್ಬೇಡ್ರಿ. ಏನಿಲ್ಲಗಲಿ ನಮ್ಮ ದೋಸ್ತ ಹೆದರ್ಸಿದ್ದಾರೆ ಆ ರೂಮ್ ಒಳಗೆ ಏನೈತೆ ಅಂತಂದು. ಸೊ ಈಗ ನಾವು ಅದೇ ರೂಮ್ನ ನೋಡಕ್ಕೆ ಹೋಗತ್ತೀವಿ. ಆ ವಿಷಯ
अंदर जाएंगे. Oh my God, guys, literally. ರೂಮ್ ಎಂಟ್ರ್ ಆದ್ಕೊಳ್ಳೇನ ಗೊತ್ತಾಗಿದ್ದು ಏನಂತಂದ್ರೆ ನಮ್ಗೆ ಇವೆಲ್ಲ ಬಾತ್ರೂಮ್ಸ್ ಮತ್ತು ವಾಶ್ರೂಮ್ ಆಗಿದ್ದು. ಅದ್ರ ವಾಶ್ರೂಮ್ ಬಾಗ್ಲ ಮತ್ತು ಇಲ್ಲಿ ಇದ್ದಿದ್ದು ಎಲ್ಲ ಮಟೀರಿಯಲ್ಸ್ನ ಎಲ್ಲ ಮುರ್ಕೊಂಡು ಯಾರೋ ತೊಗೊಂಡು ಹೋಗ್ಬಿಟ್ಟಿದ್ರಿ. ಮತ್ತು ಇಲ್ಲೊಂದು ಸಣ್ಣ ವಾಟರ್ ಟ್ಯಾಂಕ್ನ ಕಟ್ಟಿದ್ರು. ಆ ಟ್ಯಾಂಕ್ ಒಳಗಿನ ನೀರು ಅಂಕರ ಭಾಳ ಅಂದ್ರೆ ಭಾಳ ಕೆಟ್ಟ ಸ್ಮೆಲ್ ಬರತೈತ್ರಿ. ಎಷ್ಟು ವರ್ಷದ ನೀರು ಐತಿ ಏನೋ. ಸೊ ಹಂಗೆ ಮೇಲೆ ನೋಡಿದ್ರೆ ಈ ಬಿಲ್ಡಿಂಗ್ ಯಾವಾಗ ಬೆಳಿತೈತನ ಅಂತ ಅನ್ಸಿತ್ರಿ. ಅಷ್ಟು ಹಾಳಾಗಿ ಹೋಗಿತ್ತು ಎಲ್ಲ. ಆದರೆ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಒಂದು ರೂಮ್ ಒಳಗೆ ಏನೋ ಕಂಡಂಗೆ ಆತ್ರಿ ನಮ್ಗೆ. ಅದನ್ನ ನೋಡಕ್ಕೆ ಹೋಗೋಣ ಅಂತೀಗ. ಲಿಟ್ರಲಿ ಇಲ್ಲೊಂದು ಏನೋ ಕಂಡಂಗೆ ಆಗೈತೆ ನಮ್ಗೆ. ಏನೈತಲ್ಲಿ ಇಲ್ಲಿ 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 ಎಲ್ಲ ಕೊಡುವಂತಡಿ ಬರಲಿ ಬರಲಿ ಏನೋ ಕಂಡಂಗೆ ಆತ್ರಿ ಮರ ಇಲ್ಲಿ ಆಗತ್ಲಿ. ನಿಮ್ಮ ಅಮ್ಮನ ಪಿಂಡ ಗರ್ಲ್ಸ್ ಲಿಟ್ರಲಿ ಇದು ಪಾರ್ಟ್ ಅಂಕರ ಸ್ಕ್ರಿಪ್ಟೆಡ್ ಮುಂದೆ ವಿಡಿಯೋ ಮಾಡಿ ಹೆದರ್ಸ್ಬೇಕು ಅನ್ನೋದು. ಸೊ ಗೈಸ್ ಇದಷ್ಟ ಅಲ್ದನ ಈ ವಿಡಿಯೋದಾಗ ರತ್ನಗಿರಿ ಬೆಟ್ಟದ ಹಾಂಟೆಡ್ ಸ್ಪಾಟ್ ಮತ್ತು ಆ ಬನಗಾಲ್ಪಲ್ಲಿ ಕಡೆ ಇರೋ ಆ ಬೂತ್ ಬಂಗ್ಲೆ ಒಳಗಿನ ಒಂದಿಷ್ಟು ಹಿಡನ್ ಲೊಕೇಶನ್ ನೋಡೋಣ ಅಂತ. ಇಲ್ಲಿ ಒಂದು ಮೇ ಬಿ ಕ್ಲಾಸ್ ರೂಮ್ ಅಂತ ಇರ್ಬೇಕು. ಇದು ಅಂಕರ್ ಭಾಳ ದೊಡ್ಡ ಕ್ಲಾಸ್ ರೂಮ್ ಐತ್ರಿ. ಇಲ್ಲಿ ಇದವ್ರವನ ಇಲ್ಲೇ ಹುಟ್ಟಿ ಬೆಳೆದ ನಾವು ಹಾಸ್ಟೆಲ್ದಾಗ. ಏನ್ಲಿ ಬಾಜುಕಿಂದ ಕನ್ನಡ ಶಾಲೆ ಅದ, ಕನ್ನಡ ಗಣಮಕ್ಕಳ ಶಾಲೆ. ಏನ ಕಂಡಂಗೆ ಆತ್ಲಿ. ಏನಲ್ಲ ಬಾಲೆಪ್ಪ ಅದು ಅದು ಟ್ಯಾಂಕರ್ ಅದು ಕನ್ನಡ ಶಾಲೆ ಗಣಮಕ್ಕಳ ಶಾಲೆ ಟ್ಯಾಂಕರ್. ಇಲ್ಲೇ ನೋಡ. ಹೌದಲ್ಲ ಅದು ಗಣಮಕ್ಕಳ ಶಾಲೆ ಕಂಪೌಂಡ್ ಅಲ್ಲ ಅದು ಮಗನ. ಇದೇನ್ಲಿ ಇದು ಮೇ ಬಿ ಇದು ಸ್ಟೋರ್ ರೂಮ್ ಇರ್ಬೇಕು ಅನಿಸ್ತೈತ್ಲಿ. ಶಿವ ಇಲ್ಲೊಂದು ರೂಮ್ ಐತಿ. ಇಲ್ಲೇನೈತೆ ಅಂತ ನೋಡಿ ಬರೋಂಬರಿ. ಭಾಳ ಹೆದರಿಕೆ ಆಗೋದೈತ್ರಿ. ಏನು ಹಗರ್ಲಿ ಅಣ್ಣ ಹಗರ್ಲಿ. ನೀ ಸೈಡ್ ಆಗಲಿ ವಿಡಿಯೋ ಮಾಡೋ ದಾರಿ ಬಿಡ್ಬೇಕು. ಏನೈತ್ಲಿ ಲಿಟ್ರಲಿ ಭಾಳ ಅಂದ್ರೆ ಭಾಳ ಹುಷಾರಿಂದ ಹೋಗ್ಬೇಕು. ಶೇಟ್ ಗಾಯ್ಸ್ ಮೇ ಬಿ ಇದು ಅಡ್ಗೆ ಕೋಣೆ ಇರ್ಬೇಕು. ಈಗ ಜೊಮ್ಮ ಹಾಕ್ಲಿ ವಿಜಯ ಎಲ್ಲ ಹಾಳಾಗೈತೆ ಕಾಂತೈತ್ರಿ. ನೋಡ್ರಿ ಇಲ್ಲಿ ಎಣ್ಣೆ ಗಿಣ್ಣಿ ಹೊಡೆದಾಗ ಯಾವ್ದ್ಲಿ ಸೌಂಡ್ ಅದು. ಏನಾಯ್ತಲಿ ಏನಾಯ್ತಲಿ ಶಿವ? ಇದೇನೋ ಕಾಣೋದಲ್ಲಿ. ಹಾಂ ಏನೋ ಕಾಣೋದಿಲ್ಲ. ಎಲ್ಲಿ ಗಿಡ ಗಿಡ ಅಲ್ಲಿ ಯಾರೋ ಕುಂತಂಗೆ ಕಾಣುತ್ತ. ಹೋಗೋ ನೋಡಿ ಇಲ್ಲೇನೈತೆ ನೋಡು. ಇದು ಒಂದು ರೂಮ್ ಐತ್ರಿ. ವಿಜಯ ಯಾಕಲೇ ವಿಜಯ ಹೆದರಾತಿಲ್ಲ. ಬಾಯಿಲೆ ಹೊಂಟೆಲ್ ನೀ ಬಾಲಿ ಶಿವ ಶಿವ ಬಾಯಿಲಿ ಶಿವ ಬಾ. ಹಾಂ ಏನಾಗಿದ್ದ ಕರೆನಾ? ನಮ್ಮ ದೋಸ್ತ್ ಹಂಗಂದಿದ್ದಕ್ಕೆ ಇನ್ನೂ ಹೆದರಿಕೆ ಬಂದು ನಮ್ಗೆ ಅಷ್ಟ ಜಲ್ದಿ ಎಲ್ಲ ರೂಮ್ಸ್ನ ನೋಡ್ಕೊಂಡು ಬಂದಿವ್ರಿ. ಇದೇನೈತೆ ಅಂತಂದ್ರೆ ಅರ್ಬಿ ಹೋಗ್ಕೊಳ್ಳೋ ಪ್ಲೇಸ್ ಆಗಿತ್ತು ನೋಡ್ರಿ. ಹಂಗೆ ಇಲ್ಲಿ ಹೋದ್ರೆ ಔಟ್ಸೈಡ್ ಹೊರಗೆ ಹೋಗ್ತೀವಿ ನಾವು. ಬರಲಿ ಸಾಕು. ಸೊ ಆ ರೂಮ್ನ ನೋಡಿ ನಮ್ಮಿಬ್ರು ಫ್ರೆಂಡ್ಸ್ ಹೆದರಿ ಮನೆಗೆ ಓಡಿದ್ರು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಓ ಬಾಯ್ ನಾವು 3 ಜನ ಅದೀವಿ. ಈಗ ಮ್ಯಾಗ ಹೋಗತ್ತೀವಿ. ಮ್ಯಾಗ ನೋಡೋಣ ಮ್ಯಾಗ ಏನೈತೆ ಅಂತ. ಮ್ಯಾಗ ಬಂದಿರಿ ಹಿಂಗೆ. ಓ ಬಾಯ್ ಮ್ಯಾಗ ಏನಿಲ್ಲ, ಫುಲ್ ಓಪನ್ ಏರಿಯಾ ಐತಿ. ಗಿಡ ಅಷ್ಟು ಬೆಳೆದವು. ಹಾಂ ಗಿಡ ಅಷ್ಟು ಬೆಳೆದವಲ್ಲ ಅಲ್ಲಿ. ಇಲ್ಲೆಲ್ಲ ರೂಮ್ ಒಳಗೆ ಹೋಗಿದ್ದೆ ನೋಡ್ರಿ. ಅವನ್ನೆಲ್ಲ ಮುಗಿಸ್ಕೊಂಡು ಈಗ ಮ್ಯಾಗ ಬಂದೀವಿ. ಮ್ಯಾಗ ನೋಡಮ್ಮ ಅಲ್ಲಿ ಇಲ್ಲಿ ಏನೇನು ಅದಾವ ಅಲ್ಲಿಪ್ಪ. ಅವು ಹಾಸ್ಟೆಲ್ ಅವು. ಹಾಂ ಅವು ಹಾಸ್ಟೆಲ್ ಅಲ್ಲಿ ಕಾಣವು ಎಲ್ಲ ಹಾಳು ಬಿದ್ದೋಗ ನೋಡ್ರಿ. ಸೊ ಹಂಗೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ, ಒಂದು ಕಾಲದಾಗ ಈ ಹಾಸ್ಟೆಲ್ ಮಕ್ಕಳ ಕನಸುಗಳಿಂದ ತುಂಬಿತ್ತು. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ರು, ಫ್ರೆಂಡ್ಸ್ ಕೂಟ ಕುಂತು ಊಟ ಮಾಡ್ತಿದ್ರು, ಕ್ಲಾಸ್ ಬೆಲ್ನ ಕೇಳಿ ಓಡಿ ಹೋಗ್ತಿದ್ರು. ಆದ್ರೆ ಈಗ ಅದ ಜಾಗ ನೋಡಿದ್ರೆ ಮೌನದಿಂದ ಆವರಿಸ್ಕೊಂಡೈತಿ ಮತ್ತು ಭಯನ ಹುಟ್ಟಿಸ್ತೈತಿ. ಹುಬ್ಳಿ ಹತ್ರ ತಡಸೊಳಗಿರೋ ಈ ಹಾಂಟೆಡ್ ಹಾಸ್ಟೆಲ್ ನೋಡ್ಕೊಂಡು ನಾವು ಆಂಧ್ರದಾಗಿರೋ ಈ ಬನಗಾಲ್ಪಲ್ಲಿ ಬಂಗ್ಲೋಗೆ ಬಂದಿವ್ರಿ. ಗೈಸ್ ಲಿಟ್ರಲಿ ಅರುಂಧತಿ ಫಿಲ್ಮ್ ಇದೇ ಸ್ಪಾಟ್ ಒಳಗೆ ಶೂಟ್ ಆಗಿತ್ತಂತ್ರಿ. ಎಷ್ಟು ಹಾಂಟೆಡ್ ಕಾಣೋದೈತೆ ನೋಡ್ರಿ ಇಲ್ಲಿಂದ. ಸೊ ಅರುಂಧತಿ ಫಿಲ್ಮ್ ಶೂಟ್ ಆದಂಥ ಲೊಕೇಶನ್ ಈಗ ಹೆಂಗೈತಿ ನೋಡೋಣಂತ ಬರ್ರಿ. ಈ ಗ್ರೌಂಡ್ ಫ್ಲೋರ್ ಒಳಗೆ ಏನೈತೆ ನೋಡೋಣ ಬರ್ರಿ. ಓ ಮೈ ಗಾಡ್, ಇಲ್ಲಿ ಅಂಕರ್ ಏನಿಲ್ಲ. ಈ ಸೈಡ್ ಒಂದು ಕಿಟಕಿ ಮಾಡ್ಯಾರ ಮತ್ತು ಈ ಸೈಡ್ ಒಂದು ಕಿಟಕಿ ಐತಿ. ಈಗ ಇಲ್ಲಿ ನೋಡ್ಕೊಂಬಂದಿವ್ರಿ.
ಮ್ಯಾಗ ಹೋಗಿ ನೋಡೋ ಅಂತಾರೆ ಏನೈತೆ ಅಂತಂದು. ಡೋರ್ ಕ್ಲೋಸ್ ಮಾಡ್ಯಾರ ಈಗ ಮೇನ್ ಡೋರು. ಇಷ್ಟು ಒಳಗೆ ಹೋಗಿ ಬರ್ಲಂಗೆ ಎಲ್ಲ ಡೋರ್ ಕ್ಲೋಸ್ ಮಾಡಿಬಿಟ್ಟಾರ ನೋಡ್ರಿ. ಒಳಗೆ ಏನಿಲ್ಲ, ಅವ್ರು ಹೋಗತ್ತಾರ ಒಳಗಾದ್ರು. ನಾವು ನೋಡೋ ಅಂತಾರೆ ಹೆಂಗೆ ಹೋಗ್ಯಾರ ಅಂತಂದು ನೋಡ್ರಿ. ಎಲ್ಲ ಮೇನ್ ಡೋರ್ ಕ್ಲೋಸ್ ಮಾಡ್ಯಾರ. ಎಲ್ಲಿ ಹಿಂದೆ ಅದು ಡೋರ್ ಹೊಡೆದಿರ್ಬೇಕು, ಅದನ್ನ ಹೊಡೆದು ಒಳಗೆ ಆಗದು ಹೋಗಿರ್ಬೇಕು ಮೇ ಬಿ. ಓ ಮೈ ಗಾಡ್, ಪ್ಯೂರ್ ಹಾಂಟೆಡ್ ಪ್ಲೇಸ್ ಇದ್ದಂಗೆ ಐತ್ರಿ. ಸುತ್ತಲಾರ್ಕು ಒಂದು ಮನೆ ಇಲ್ಲ, ಏನಿಲ್ಲ. ನಡ್ರಾಕಿದ ಒಂದು ದೊಡ್ಡ ಬಂಗ್ಲೋ ಇಲ್ಲಿ ಕ್ಲೋಸ್ ಐತಿ. ಆ ಸೈಡಿಂದ ಬರೋದಿರ್ಬೇಕು ಮೇ ಬಿ. ಏ ಅರುಂಧತಿ ಕದಾತಿ ಮಾ ಒಳಗೆ ಬರ್ತೀನಿ. ఒరేయ్ కుక్క నీకెంత ధైర్యం ఉంటే వాడితో వెళ్ళొద్దని చెప్తావు. ಯಪ್ಪ ನೈಸ್. ಇಲ್ಲಿ ಓಪನ್ ಡೋರ್ ಐತೆ ನೋಡ್ರಿ. ಒಳಗೆ ನೋಡೋಣ ಬನ್ರಿ ಏನು ಮಾಡ್ಯಾರಂತ. ಹೈ ಒಳಗೆ ಬಂದು ನೋಡ್ರಿ. ಇಲ್ಲಿ ಇಲ್ಲ ಓಪನ್ ಸ್ಲ್ಯಾಬ್ ಎಲ್ಲ ಹಾಳು ಮಾಡಿಬಿಟ್ಟ ನೋಡ್ರಿ. ಶಿಲ್ಪಿಗಳು ಹೆಂಗೆ ಕೆತ್ತನೆ ಮಾಡ್ಯಾರ ಪೂರ್ತಿ. ಇಲ್ಲಿ ಒಂದು ರೂಮ್ ಐತಿ. ಇಲ್ಲಿ ಏನೈತೆ ನೋಡಿದ್ರೆ ಮೈ ಗಾಡ್, ಇಲ್ಲಿ ಯಾರೋ ಸೂಸು ಮಾಡ್ಯಾರೋ. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ಮೇ ಬಿ ಬೆಡ್ರೂಮ್ ಇರ್ಬೇಕು ಅನ್ನಿಸ್ತೈತಿ. ನೋಡೋಣ ಏನೇನು ಅಂತ. ಹಿಂದೆ ಪೂರ್ತಿ ಹಾಲ್. ಹಾಂ, ಇದು ಮೇನ್ ಹಾಲ್ ನೋಡ್ರಿ. ನಂಗೆ ಡೋರ್ ಎದಕ್ಕೆ ಕ್ಲೋಸ್ ಮಾಡ್ಯಾರಂತ ಅರ್ಥ ಆಗತ್ತಿಲ್ಲ. ಆ್ಯಂಗ್ಲರ್ ನೋಡ್ರಿ, ಅವಾಗ ಯಾವ್ನಿ ದಪ್ಪ ದಪ್ಪ ಆ್ಯಂಗ್ಲರ್ ಹಾಕಿ ಕಟ್ಟಾರ. ಫುಲ್ಲು ಓಪನ್ ಐತಿ. ಈ ಬಂಗ್ಲೋ ಹೊರಗಿಂದ ನೋಡೋಕಷ್ಟ ಚಲೋ ಕಂಡಿತ್ರಿ. ಆದ್ರೆ ಒಳಗೆ ಹೋಗಿ ನೋಡಿದ್ರೆ ಎಲ್ಲ ರೂಫ್ ಟಾಪ್ ಹಾಳಾಗಿತ್ತು. ಮತ್ತು ಯಾವ ರೂಮ್ಗೂ ಕರೆಕ್ಟಾಗಿ ಬಾಗಿಲ ಇದ್ದಿದ್ದಿಲ್ಲ. ಮತ್ತು ಒಳಗೆ ಗೋಡಿ ಮೇಲೆ ಯಾರ್ಯಾರು ಏನೇನೋ ಬರ್ದಿದ್ದರ್ರಿ. ಒಂದಿಷ್ಟು ರೂಮ್ದಾಗ ಅಂಕರ ಭಾಳ ಅಂದ್ರೆ ಭಾಳ ಗಲೀಜು ಮಾಡಿದ್ರು. ಹಿಂಗೆ ಹಾಂಟೆಡ್ ಕಂಡಿದ್ದಕ್ಕೆ ಮೇ ಬಿ ಅವ್ರು ಇದನ್ನ ಅರುಂಧತಿ ಫಿಲ್ಮ್ ಶೂಟ್ ಮಾಡಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಕಂದೈತಿ. ಆದ್ರೆ ಈ ಬಂಗ್ಲೆದ ರಿಯಲ್ ಹಿಸ್ಟ್ರಿನ ಬೇರೆ ಐತಿ. ಅದನ್ನ ಮುಂದೆ ಹೇಳ್ತೇನಂತ. ಈ ಪ್ಲೇಸ್ ಬರೀ ಟ್ರೈಲರ್ ಅಷ್ಟೇ ರೀ. ಆದ್ರೆ ರಿಯಲ್ ಪಿಕ್ಚರ್ ಆಪ್ತರಕ್ಷಕ ಫಿಲ್ಮ್ ಶೂಟ್ ಆದಂಥ ಪ್ಲೇಸಿಗೆ ಹೋಗಿ ನೋಡೋಣಂತ. ಒಂದು ನೈಟ್ ಬಂದು ಇಲ್ಲಿ ಚಾಲೆಂಜ್ ವಿಡಿಯೋ ಮಾಡ್ಬೇಕು ನೋಡ್ರಿ. ಸ್ಟೇಯಿಂಗ್ 12 hours ಇನ್ ಅರುಂಧತಿ ಶೂಟೆಡ್ ಫಿಲ್ಮ್. ಇದು ಹಾಲ್. ಹಂಗೆ ಹಾಲ್ ಕಡೆಯಿಂದ ರೈಟ್ ಸೈಡ್ ಹೋದ್ರೆ ಇದು ಒಂದು ರೂಮ್ ಇರ್ಬೇಕಂತ ಅನ್ನಿಸ್ತೈತಿ. ಇಲ್ಲಿ ಒಂಬರಿ ಏನೈತೆ ಅಂತ ನೋಡು. ಇದು ಬೆಡ್ರೂಮ್ ಇರ್ಬೇಕು. ಮೈ ಗಾಡ್ ನೈಸ್. ಇದು ಬಾತ್ರೂಮ್ ಇರ್ಬೇಕು ನೋಡ್ರಿ. ಬಾತ್ರೂಮ್ ಕಣ್ಣಂಗೆ ಕಾಣತೈತಿ. ಫುಲ್ ಟೈಲ್ಸ್ ಅದು ಹಾಕ್ಯಾರ. ನೈಸ್. ಆ್ಯಕ್ಚುಲಿ ಇದಕ್ಕೆ ಬನಗಾನಪಲ್ಲಿ ನವಾಬ್ ಬಂಗ್ಲೋ ಅಂತ ಕರೀತಾರೆ ರೀ. ಆದ್ರೆ ಅರುಂಧತಿ ಫಿಲಮ್ ಬಂದು ಹೋದ್ಮ್ಯಾಗ ಅರುಂಧತಿ ಬಂಗ್ಲಾ ಅಂತಂದು ಕರೆಯಾಕೆ ಸ್ಟಾರ್ಟ್ ಮಾಡಿದಾರೆ. ಇದಕ್ಕೆ 18ನೇ 19ನೇ ಶತಮಾನದಾಗೇನ ನವಾಬರು ಇದನ್ನ ಕಟ್ಟಿದ್ರಂತ್ರಿ. ಅವರ ಸಮರ್ ಪ್ಯಾಲೇಸ್ ಆಗಿ ಕಟ್ಕೊಂಡಿದ್ರಂತ. ಅದಾದಮೇಲೆ ಅವ್ರ ಆಡಳಿತ ಎಲ್ಲ ಮುಗಿದು ಹೋಗ್ತೈತಿ. ಮುಗಿದು ಹೋದ್ಮ್ಯಾಗ ಮತ್ತು ಮೇಂಟೆನೆನ್ಸ್ ಅದು ಮಾಡೋಕೆ ಯಾರು ಬೇಕು ರೀ? ಮೇಂಟೆನೆನ್ಸ್ ಅದು ಯಾರು ಮಾಡಲಿಲ್ಲ ಹೊತ್ನಾಗ ಈ ಟೈಪ್ ಹಾಳು ಬಿದ್ದೈತೆ ಅಂತಂದು ಹೇಳ್ತಾರೆ ನೋಡ್ರಿ. ಅಲ್ಲಿ ಹಿಂದೊಂದು ಇದು ಐತಿ, ಅದನ್ನ ಬರೋಬ್ಬರಿ ರೂಮ್ ಟೈಪ್ ಐತಿ. ಈ ಬಂಗ್ಲೋಯಿಂದ ಮೇ ಬಿ ಸೈನಿಕರಿಗದು ಇರಾಕ ಜಾಗ ಇರ್ಬೇಕು ನೋಡ್ರಿ. ಇನ್ನೂ ಒಂದು 5-6 ರೂಮ್ ಅದಾವಿಂದ. ಅಯ್ಯೋ, ಈ ಕಲ್ಲು ಇಲ್ಲೇ ಸುತ್ತಮುತ್ತನ ಸಿಗ್ತೈತೆ ರೀ. ಇದನ್ನ ಅದನ್ನೇ ಯೂಸ್ ಮಾಡ್ಕೊಂಡು ಪೂರ್ತಿ ಕೋಟೆನ ಕಟ್ಟಾರ ನೋಡ್ರಿ ಬಂಗ್ಲೋ. ಅಯ್ಯೋ, ಆ ಬಂಗ್ಲೋ ಬಿಟ್ಟು ಒಂದು 50 ಮೀಟರ್ ದೂರ ಆದ್ಮ್ಯಾಗ ಇಲ್ಲಿ ನೋಡ್ರಿ ವಾಶ್ರೂಮ್ ಕಟ್ಟಾರ. ಅವಾಗಿನ ಕಾಲದ ಹೆಂಗದ ನೋಡ್ರಿ ವಾಶ್ರೂಮ್. ಈ ಸೈಡ್ ಒಂದು ಐತಿ, ಈ ಸೈಡ್ ಒಂದು ಐತಿ. ಸೇಮ್ ಎರಡು ವಾಶ್ರೂಮ್. ಸುತ್ತಲಾರ್ಕು ಹೊಲ ಕಾಣ್ತೈತಿ ನಿಮಗೆ. ಹೊಲ ಬಿಟ್ಟರೆ ಮತ್ತೇನು ಕಾಣಂಗಿಲ್ಲ. ಇದಕ್ಕೆ 20 ರೂಪೀಸ್ ತೊಗೊಂಡ್ರಿ ಎಂಟ್ರಿ ಫೀ. ಆದ್ರೆ ಮೇಂಟೆನೆನ್ಸ್ ಇಲ್ಲ, ಏನು ಗಂಟ ಇಲ್ಲ. ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಟೂರಿಸ್ಟ್ ಬೂಸ್ಟ್ ಆಕಿತ್ರಿ. ಆದರೂ ಜನ ಬರತ್ತಾರೆ, ಜನಕ್ಕೇನು ಕಮ್ಮಿ ಇಲ್ಲ. ಬಂದು ಅರುಂಧತಿನ ನೋಡ್ಕೊಂಡು ಹೋಗತ್ತಾರೆ ಎಲ್ಲರೂ. ಈ ಅರುಂಧತಿ ಬಂಗ್ಲೆ ನೋಡ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟಾಗಿ ಆಂಧ್ರದಾಗಿರೋ ಈ ರತ್ನಗಿರಿಗೆ ಬಂದೀವ್ರಿ. ಇಲ್ಲಿಂದ 96 ಕಿಲೋಮೀಟರ್ ದೂರದಲ್ಲಿರೋ ದೇವದುರ್ಗದ ಹತ್ರ ರತ್ನಗಿರಿ ಬೆಟ್ಟ. ಅಲ್ಲೊಂದು ಗುಹೆಲಿದ್ದಾನೆ. ನಾವು ನೆಕ್ಸ್ಟ್ ಎಲ್ಲಿ ಬಂದ್ವಿ ಅಂತಂದ್ರೆ ಆಂಧ್ರ ಪ್ರದೇಶದಾಗಿರೋ ರತ್ನಗಿರಿ ಬಂದೀವಿ. ಸೊ ಅಲ್ಲಿ ಗುಡ್ಡೇನು ಕಾಂತೈತೆ ನೋಡ್ರಿ. ಅಲ್ಲಿ ನಾಗವಲ್ಲಿ ಫಿಲ್ಮ್ದು ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಆಗಿತ್ತಂತ. ಸೊ ಅಲ್ಲಿ ವಿಜಯ್ ರಾಜೇಂದ್ರ ಬಹದ್ದೂರ್ ವಾಸ ಮಾಡೋಂಥ ಸ್ಥಾನ ಆಗಿತ್ತಂಥದ್ದು. ಆ ವಿಜಯ್ ರಾಜೇಂದ್ರ ಬಹದ್ದೂರ್ಗೆ ನಾಗವಲ್ಲಿ ಕಂಡ್ರೆ ಆಗ್ತಿದ್ದಿಲ್ಲ, ನಾಗವಲ್ಲಿಗೆ ವಿಜಯ್ ರಾಜೇಂದ್ರ ಬಹದ್ದೂರ್ ಕಂಡ್ರೆ ಆಗ್ತಿರಂಗಿಲ್ಲ. ಸೊ ಅದ ಪ್ಲೇಸ್ ನಾವೀಗ ನೋಡ್ಕೊಂಬರೋಣಂತ. ಸೊ ಇಲ್ಲೇ ನಿಂತ್ಕೊಂಡ ವಿಷ್ಣುವರ್ಧನ್ ಸರ್ ಒಬ್ಬರ ಅಜ್ಜಾರಿಗೆ ಕೇಳ್ತಿರ್ತಾರ ಆ ಗುಡ್ಡದ ಮ್ಯಾಗ ಏನೈತೆ ಅಂತಂದ. ಗುಹೆ ಐತಲ್ಲ ಅದ್ರಾಗೆ ಅವ್ರಿರೋದು. ನಾವ್ ಯಾರು ಅವ್ರನ್ನ ಕಂಡಿಲ್ಲ ಬುದ್ಧಿ.
ಸೊ ಗೈಸ್ ಆ ಗುಡ್ಡದ ಮ್ಯಾಗ ರಿಯಲ್ ಆ ಫಿಲ್ಮ್ ಒಳಗೆ ಹೆಂಗೆ ತೋರಿಸಿದ್ರೆ ಅದೇ ಟೈಪ್ ಜಾಗ ಆಯಿತು, ಇನ್ನು ಡಿಫ್ರೆಂಟ್ ಜಾಗ ಆಯಿತು. ಈ ವಿಡಿಯೋದಾಗ ನಾವು ನೋಡ್ಕೊಂಬರೋಣ ಅಂತ ಬರ್ರಿ. ಗೈಸ್ ಆ ಬೆಟ್ಟದ ಸ್ಟಾರ್ಟಿಂಗ್ ಒಂದೆರಡು ಟೆಂಪಲ್ ಅದಾವು, ಆದ್ರೆ ಇವೆಲ್ಲ ಟೆಂಪಲ್ ಕ್ಲೋಸ್ ಆಗಿಬಿಟ್ಟ ನೋಡ್ರಿ. ಯಾಕಂತಂದು ರೀಸನ್ ಗೊತ್ತಿಲ್ಲ. ನೋಡಿರಿ ಕಿಲಿ ಆಗಿಬಿಟ್ಟ. ಇನ್ನೂ ಒಂದು ಟೆಂಪಲ್ ಐತ್ರಿ ಇಲ್ಲಿ, ಮೇ ಬಿ ಇದು ಕ್ಲೋಸ್ ಆಗಿರ್ಬೇಕಂತ ಅನ್ನಿಸ್ತೈತಿ. ಇದು ಕ್ಲೋಸ್ ಆಗೈತೆ ನೋಡ್ರಿ. ಟೆಂಪಲ್ ಐತೆ ಏನೈತಿ ನೋಡ್ರಿ. ಈಗ ಇಲ್ಲೆಲ್ಲ ಬಂದು ಸಿಗರೇಟ್ ಶೇರಿಗಿರಿ ಅದು ಕುಡಿದು ಹೋಗ್ತಾರೆ. ಕ್ಲೋಸ್ ಆಗೈತಿ. ಇಂಥದ್ದು ಇನ್ನೂ ಒಂದು ಟೆಂಪಲ್ ಐತಿ ಇಲ್ಲಿ, ಆದ್ರೆ ಈ ಟೆಂಪಲ್ ಒಳಗೂ ಏನಿಲ್ಲ. ನನಗೆ ಡೌಟ್ ಬಂದ ಆ ಊರಿನ ಜನಕ್ಕೆ ಕೇಳ್ಯಾರಿ ಈ ಟೆಂಪಲ್ಸ್ ಎಲ್ಲ ಎದಕ್ಕೆ ಕ್ಲೋಸ್ ಆಗ್ಯಾವ ಅಂತಂದು. ಆದ್ರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ಈ ಟೆಂಪಲ್ ಅಷ್ಟೇ ಅಲ್ಲ, ಆ ಬೆಟ್ಟದ ಮೇಲಿನ ಫೋಟೋ ಕ್ಲೋಸ್ ಆಗೈತಿ. ಸೊ ಅಲ್ಲಿ ಯಾರು ಜನ ಹೋಗಂಗಿಲ್ಲ ಅಂತಂದ್ರೆ. ಆದ್ರೆ ನಂಗೆ ಇನ್ನೂ ಭಾಳ ಕ್ಯೂರಿಯಾಸಿಟಿ ಬಂತ್ರಿ, ಜನ ಇಲ್ದಿರೋ ಆ ಬೆಟ್ಟದ ಮೇಲಿನ ಫೋಟೋ ಹೆಂಗಿರ್ತೈತೆ ಅಂತಂದು ನೋಡೋಣ ಅಂತೀವಿ. ಫುಲ್ ಹಾರರ್ ಫೀಲಿಂಗ್ ಬರತೈತಿ, ಅಷ್ಟು ಡೇಂಜರ್ ಐತಿ. ಅಲ್ಲಿ ಮ್ಯಾಗ ಹೋಗ್ಬೇಕಂತಂದ್ರೆ ದಾರಿ ಹೆಂಗೆ ಅದಾವ ನೋಡ್ರಿ ಇಲ್ಲಿ ಹಾದೋಗಕ್ಕೆ. ಅಲ್ಲಿ ಮಠ ಹೋಗ್ಬೇಕು ನಾವೀಗ. ಮತ್ತೆ ಅದ್ರ ಒಂದು ದೊಡ್ಡ ಟ್ವಿಸ್ಟ್ ಏನಾಗಿತ್ತು ಅಂತಂದ್ರೆ ಆ ಫೋರ್ಟಿಗೆ ಹೋಗಕ್ಕೆ ಎಂಟ್ರೆನ್ಸ್ನ ಹೊಡ್ಕೋದಾಗಿತ್ತು. ಎಸ್ ಲಿಟ್ರಲಿ ನಾ ಭಾಳಷ್ಟು ಫೋರ್ಟ್ ನೋಡೇನ್ರಿ, ಆದ್ರೆ ಇಷ್ಟು ಏನಂತಾರೆ ಅದಕ್ಕೆ ರಾವ್ ಹೊಡೆಯೋಂಥ ಪ್ಲೇಸಸ್ ಫೋರ್ಟ್ ಅವಾಗ ನೋಡ್ಯಾರ ನಾನು. ಜನ ಅಂಕರ್ ಯಾರೂ ಇಲ್ಲ, ಅಷ್ಟು ರಾವ್ ಹೊಡ್ಯತೈತಿ. ಮ್ಯಾಗ ಮಠ ಹೋಗ್ಬೇಕು ನೀವು. ಆದ್ರೆ ಮ್ಯಾಗ ಮಠ ಹೋಗಕ್ಕೆ ದಾರಿ ಎಲ್ಲೈತೆ ಅಂತ ಗೊತ್ತಿಲ್ಲ, ಆದರೂ ಹುಡುಕ್ಯಾಡಿ ಹೋಗೋಣ ಅಂತ ಬರ್ರಿ. ಮೇ ಬಿ ಇಷ್ಟು ಅಬ್ಯಾಂಡೆಂಡ್ ಇರೋದಕ್ಕೆ ಇದನ್ನ ಶೂಟಿಂಗಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅಂತ ಅನ್ನಿಸ್ತೈತಿ. ಸೊ ಇಲ್ಲಿ ಯಾವುದೋ ಒಂದು ದಾರಿ ಐತಿ, ಕಾಲ್ದಾರಿ, ಅಲ್ಲಿ ಯಾವ್ದು ನೋಡೋಣ ಅಂತ ಬರ್ರಿ. ಸಣ್ಣ ಕಾಲ್ದಾರಿ ಏನೋ ಸಿಕ್ಕಿತ್ರಿ, ಆದ್ರೆ ರೂಟ್ ನೋಡ್ರಿ ಹೆಂಗೈತಿ. ಲೆಟ್ಸ್ ಗೋ. ಫುಲ್ ಗಿಡ ಗಂಟಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ರಿ. ಮತ್ತು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಎಲ್ಲ ದಾಟ್ಕೊಂಡು ನಾವು ಫೈನಲಿ ಎಂಟ್ರೆನ್ಸ್ ಮಟ್ಟ ಬಂದ ಬಿಟ್ವಿ. ಇಲ್ಲೊಂದು ಸಣ್ಣದು ಲೈಕ್ ಎಂಟ್ರಿ ಬಾಗಿಲ ಟೈಪ್ ಕಾಣತೈತಿ, ಅಲ್ಲೇ ಆದಾಗ ಹೋಗ್ಬೇಕೇನು. ಕೋಟೆ ಗಾಡಿ ನೋಡ್ರಿ ಯಾವನಿ ದೊಡ್ಡದು. ಓ ಮೈ ಗಾಡ್. ಹೋ ಸಿಕ್ತ ಎಂಟ್ರಿ ಅಂಕರ್ ಸಿಕ್ತು ನಮಗೆ ಮ್ಯಾಲೆ ಮಟ್ಟ ಹೋಗಕ್ಕೆ. ಹೋಗೋಣಂತ ಬರ್ರಿ. ಎಂಟ್ರಿ ಆದರೂ ಯಾವನೇ ಡೇಂಜರ್ ಐತೆ ನೋಡ್ರಿ ಇಲ್ಲಿ. ಕೋಟೆ ಎಂಟ್ರೆನ್ಸ್ ಮಟ್ಟ ಬರೋದು ಡೇಂಜರ್ ಅಂತ ಅನ್ಕೊಂಡಿದ್ದೆ ರೀ, ಆದ್ರೆ ಆ ಕೋಟೆ ಒಳಗಿನ ಅಟ್ಮಾಸ್ಫಿಯರ್ ನೋಡಿ ಇನ್ನೂ ಭಾಳ ಡೇಂಜರ್ ಕಾಣತಿತ್ತದು. ಸೊ ಈ ಫೋರ್ಟ್ದ ಫಸ್ಟ್ ಫೇಸ್ ದಾಟಿ ಬಂದವು ಅಂತ ಅನ್ನಿಸ್ತೈತಿ ನೋಡ್ರಿ. ಅಲ್ಲೊಂದಿಷ್ಟು ಕೋಟೆ ಗಾಡಿ ಎಲ್ಲ ಬಿದ್ದುಬಿಟ್ಟಾವ. ಹಾಂ, ಇದು ಒಂದು ದೊಡ್ಡ ಗಾಡಿ. ಒಂದು ಬರೀ ಇಲ್ಲಿಂದ ಲಿಟ್ರಲಿ ಗೈಸ್ ಭಾಳ ಅಂದ್ರೆ ಭಾಳ ಹಾರರ್ ಐತಿದೆ. ನನ್ನ ಜೀವನದಾಗ ನೋಡಿಲ್ಲ ಅಷ್ಟು ದೊಡ್ಡ ಹಲ್ಲಿ. ಅಪ್ಪ ಯಾವನೇ ದೊಡ್ಡದೈತೆ ನೋಡ್ರಿ, ದೊಡ್ಡ ಡೊಣ್ಣಿ ಕಟ್ಟ ಕಣ್ಣಂಗೆ ಕಾಣತೈತಿ ಗೈಸ್. ಇದಷ್ಟಲ್ಲ, ಇಂಥವು ಭಾಳ ಡೇಂಜರ್ ಎಕ್ಸ್ಪೀರಿಯನ್ಸ್ ಆದ್ರಿ ನಂಗೆ ಕೊಟ್ಟಾಗ. ಅವನ್ನ ಈ ವಿಡಿಯೋದಾಗ ಮುಂದೆ ನೋಡೋಣ ಅಂತ. ಒಂದಿಷ್ಟು ಜಾಗ ಹೆಂಗಿರ್ತಾವ ಅಂತಂದ್ರೆ ರೀ, ಈ ನಮ್ಮ ದುನಿಯಾದಾಗ ಎಕ್ಸಿಸ್ಟ್ ಆಗಿರಂಗಿಲ್ಲ ಅವು, ಅಂಥ ಜಾಗ ಇರ್ತಾವೆ. ಏನೋ ಒಂದು ಟೈಪ್ ನೋಡೋಕೆ ವಿಚಿತ್ರ ಬಾಮಿ, ಆದ್ರೆ ಅದ್ರೊಳಗಿನ ನೀರು ಅಂಕರ್ ಭಾಳ ಅಂದ್ರೆ ಭಾಳ ಪಾಚಿಗಟ್ಟಿ ಹೋಗಿತ್ತು, ಎಲ್ಲ ಹಾಳಾಗಿತ್ತು ರೀ. ಮತ್ತು ಅಂಥದ ಇನ್ನೊಂದು ಐತೆ ನೋಡ್ರಿ ಇಲ್ಲಿ. ಅಷ್ಟು ರಾವ್ ಕಾಣತೈತಂದ್ರೆ ಹಿಂಗೆ ಅಡ್ಡಾಡ್ತೀನಿ ಅಂತಂದ್ರೆ ಭಾಳ ಧೈರ್ಯ ಇರಂಗಿಲ್ಲ. ಇರ್ತೈತಿ, ಆದ್ರೆ ಭಾಳ ಇರಂಗಿಲ್ಲ. ಮ್ಯಾನೇಜ್ ಮಾಡೋಷ್ಟು ಇರ್ತೈತಿ. ಶೇಟ್ ಗಾಯ್ಸ್, ಲಿಟ್ರಲಿ ಕಾಲು ಸ್ಲಿಪ್ ಆಗಿಬಿಟ್ಟಿತ್ತು ನೋಡ್ರಿ ಇಲ್ಲಿ ಹೆಂಗೈತಿ. ಸ್ವೀಕರ್ ಜರ್ಕೊಂಡು ಹೋಗ್ಬಿಡ್ತಿದ್ದೆ ಹಂಗೆ. ಸೊ ನಾವು ಇವತ್ತು ನೋಡಕ್ಕೆ ಬಂದೇವಲ್ರಿ ಇದನ್ನ. ಮ್ಯಾಗ ಸೂರ್ಯ ನೋಡ್ರಿ ಹೆಂಗಾಗ್ಯಾನ. ಸೂರ್ಯನ ಸುತ್ತಲಾರ್ಕು ನೋಡ್ರಿ ಹೆಂಗೆ ಕಾಣೋದೈತಿ ರೌಂಡಾಗ. ಒಂದು ಟೈಪ್ ಏನೋ ವೈಬ್ ಮ್ಯಾಚ್ ಆದಂಗೆ ಆಗತ್ತವ, ಹಾರರ್ ವೈಬ್ಸ್ ಮ್ಯಾಚ್ ಆದಂಗೆ ಆಗತ್ತ. ಕೋಟೆ ಮೇಲ್ಮಠ ಹೋಗಕ್ಕೆ ಮತ್ತೆ ದಾರಿ ಅದು ಏನು ಸಿಗ್ಲಿಲ್ದಾಗ ಒಂದು ಸ್ವಲ್ಪ ದೂರ ಬಂದು ನೋಡಿದೆ ರೀ. ಆಮೇಲೆ 2 ರೂಟ್ ಕಂಡು ನನಗೆ. ಸೊ ಅದ ರೂಟ ಹುಡ್ಕೊಂಡು ನಾವೀಗ ಮೇಲ್ಮಠ ಹೋಗೋಣಂತ ಬರ್ರಿ. ಸೊ ಒಂದು ಕಾಲದಾಗ ಎಷ್ಟು ವೈಭವದಿಂದ ಮೆರೆದಂಥ ಕೋಟೆ ರೀ ಇವೆಲ್ಲ, ಆದ್ರೆ ಈಗ ನೋಡಿದ್ರೆ ಹೆಂಗೆ ಹಾಳು ಬಿದ್ದಾವ ನೋಡ್ರಿ ಎಲ್ಲ. ಈ ಪ್ಲೇಸಿಗೆ ರತ್ನಗಿರಿ ಅಂತಂದು ಎದಕ್ಕೆ ಕರಿತಿದ್ರು ಅಂತಂದ್ರೆ ಇಲ್ಲಿ ಮುತ್ತು ರತ್ನ ಚಿನ್ನ ಅದು ಭಾಳ ಸಿಗ್ತಿದ್ವು ಅಂತ, ಅದಕ್ಕೆ ರತ್ನಗಿರಿ ಅಂತಂದು ಕರಿತಿದ್ರು. ಸೊ ಆದ್ರೆ ಒಂದಿಷ್ಟು ಜನ ಹೇಳೋ ಪ್ರಕಾರ ರೀಸೆಂಟಾಗಿ ಇಲ್ಲೇನೋ ನಿಧಿ ಅದು ಸಿಕ್ಕಾವಂತ ಹೇಳತ್ತಿದ್ರು. ಆದ್ರೆ ಆ ನಿಧಿ ಸಿಗ್ತಾವಂತ ಅಂದನ ಮತ್ತು ಜನಕ್ಕೆ ಆಸೆ ಹುಟ್ಟಿ ಈ ಕೋಟೆನ ನಾಶ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ಅದನ್ನ ನೋಡೋಣ ಬರ್ರಿ. ಲಿಟ್ರಲಿ ಎಂಟ್ರಿ ಹೆಂಗೈತೆ ನೋಡ್ರಿ.
ನೋಡ್ರಿ ಇಲ್ಲೆಲ್ಲ ಏನು ಕಾಣತ್ತಾವ ನೋಡ್ರಿ, ಇವು ನಿಧಿಗಾಸೆಗಾಗಿನ ಎಲ್ಲ ಹಾಳು ಮಾಡಿದ್ದೀವಿ ಜನ ಎಲ್ಲ ಬಂದು. ನೋಡ್ರಿ ಈ ಸೈಡ್ ಈಗೆಲ್ಲ ವಯಸ್ಸಿನ ಹುಡುಗರು ಬಂದು ಅಡುಗೆ ಮಾಡ್ಕೊಂಡು ಎಣ್ಣೆ ಪಾಟಿ ಆ ಪಾಟಿ ಇದು ಮಾಡ್ತಾರೆ ಇಲ್ಲಿ. ಸೊ ಅಲ್ಲಿ ಒಂದು ಬಾಗಿಲ ಐತಿ ಎಂಟ್ರಿದು, ಅಲ್ಲಿ ಮಟ್ಟ ಹೋಗೋಣ ಬರ್ರಿ. ಆದ್ರೆ ಈ ಕೋಟೆ ಭಾಳ ಅಂದ್ರೆ ಭಾಳ ಹಾಳಾಗಿತ್ರಿ. 1972 ಒಳಗೇನೋ ಟಿಪ್ಪು ಸುಲ್ತಾನ್ ಇದ್ರ ಮೇಲೆ ಅಟ್ಯಾಕ್ ಮಾಡಿ ಈ ಕೋಟೆನ ವಶಪಡಿಸ್ಕೊಂಡಿದ್ದ ಅಂತ. ಅದಾದ್ಮೇಲೆ ಬ್ರಿಟಿಷರ್ ವಶ ಆಕೈತಿದ. ಸೊ ಅವಾಗಿಂದ ಈ ಕೋಟೆಯ ಪರಿಸ್ಥಿತಿ ಹಿಂಗಾಗೈತೆ ಅಂತಂದು ಹೇಳ್ತಾರೆ ನೋಡ್ರಿ. ಆ ರತ್ನಗಿರಿ ಊರಿನ ಎಂಟ್ರೆನ್ಸ್ ಇಂದ ಇಲ್ಲಿ ಮಟ್ಟ ಒಂದು 5-6 ದೊಡ್ಡ ಎಂಟ್ರಿ ಆಗೋ ದ್ವಾರ ಇದ್ದು ರೀ, ಅವನ್ನೆಲ್ಲ ದಾಟ್ಕೊಂಡು ಬಂದ್ವಿ. ಇನ್ನೂ ಒಂದು ಬಾಗಿಲು ಐತೆ ನೋಡ್ರಿ ಇಲ್ಲಿ. ಸೊ ಇದು ಲಾಸ್ಟ್ ಎಂಟ್ರಿ ದ್ವಾರ ಆಗಿತ್ರಿ, ಅದನ್ನು ದಾಟ್ಕೊಂಡು ಈ ಕೋಟೆ ಮೇಲ್ಮಟ್ಟ ಬಂದ ಬಿಟ್ವಿ. ನೋಡೋಣ ಬರ್ರಿ ಆ ಶೂಟಿಂಗ್ ಆಗಿದ್ದ ಲೊಕೇಶನ್ ಎಲ್ಲ ಐತೆ ಅಂತ. ಮೇಲೆ ಬಂದು ನೋಡಿದಾಗ ಗೊತ್ತಾಗಿದ್ದು ಏನಂತಂದ್ರೆ ಇದು ಅವಾಗಿನ ಕಾಲದಾಗ ಭಾಳ ಅಂದ್ರೆ ಭಾಳ ಭದ್ರತೆಯ ಕೋಟೆ ಆಗಿತ್ತು. ಇಲ್ಲಿ ಒಂದು ಭದ್ರತೆಯ ಕೋಟೆ ಐತಿ. ಮತ್ತು ಹಂಗೆ ಅಲ್ಲಿ ನೋಡ್ರಿ ಅಲ್ಲಿ ಮೇಲೆ ಒಂದು ಐತಿ, ಅದ್ರ ಮೇಲೆ ಮೇನ್ ಫೋರ್ಟ್ ಇರೋದು, ಅಲ್ಲೇ ಹೋಗೋಣ ಅಂತ. ಈಗ ಆ ಶೂಟಿಂಗ್ ಆದಂಥ ಸ್ಪಾಟ್ನ ಹುಡುಕೊಂತ ನಮಗಲ್ಲಿ ಹಾಳಾಗಿದ್ದಂಥ ಟೆಂಪಲ್ ಮತ್ತು ಆ ರಾಜರು ಉಳ್ಕೊತಕ್ಕಂಥ ಮನೆ ಮತ್ತು ಒಂದಿಷ್ಟು ಸ್ಟೋರ್ ರೂಮ್ ಕಂಡು ರೀ. ಇದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಗಿದ್ದು ಏನಂತ ಅಂದ್ರೆ ಶೂಟಿಂಗ್ ಆದಂಥ ಸ್ಪಾಟ್ ಇನ್ನೂ ಮೇಲೆ ಐತೆ ಅಂತ ಅಂದು. ಸೊ ಅಲ್ಲಿ ಮ್ಯಾಗ ಮಟ್ಟ ಹೋಗ್ಬೇಕಂದ್ರೆ ನೋಡ್ರಿ ಈ ಮೆಟ್ಲ ಹತ್ಕೊಂಡು ಹೋಗ್ಬೇಕು. ಇಂಥ ಜಾಗಕ್ಕೆ ಬಂದಾಗ ಹೆದರಿಕೆ ಅದು ಆಗ್ಬಾರ್ದು ಅಂತಂದ್ರೆ ಮೌಂಟೇನ್ ಡ್ಯೂ ಕುಡ್ದು ಬರ್ಬೇಕು ನೋಡ್ರಿ. ಯಾಕಂತಂದ್ರೆ ಮೌಂಟೇನ್ ಡ್ಯೂ ದರ್ಕಿ ಮಾಕಿ ಕಲ್ಲೊಳಗೆ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ನೋಡ್ರಿ. ಮೇಲ್ಮಟ್ಟ ಹೋಗಕ್ಕೆ ಮೇಲೆ ಐತಿ ಶೂಟಿಂಗ್ ಆಗಿತ್ತಂತ ಪ್ಲೇಸ್. ನೋಡೋಣ ಬರ್ರಿ ಹೆಂಗೆ ರಿಯಲ್ ಸೇಮ್ ಅದ್ರೊಳಗೆ ಇದ್ದಂಗೆ ಕಾಣ್ತೈತೆ. ಫಿಲ್ಮ್ ಒಳಗೆ ಏನು ಬೇರೆ ಐತಿ ನೋಡೋಣ ಅಂತ. ಯಾಕಂತಂದ್ರೆ ಫಿಲ್ಮ್ ಒಳಗೆ ಫುಲ್ ಗ್ರಾಫಿಕ್ಸ್ ಎಡಿಟ್ ಅದು ಮಾಡಿ ಚೇಂಜಸ್ ಮಾಡಿರ್ತಾರೆ ರೀ, ಅದಕ್ಕೂ ಇಲ್ಲಿ ಹೆಂಗೈತೆ ಅಂತಂದು ನೋಡೋಣ ಅಂತ ಬರ್ರಿ. ಈ ಹಾಳಾದಂಥ ಕೋಟೆನೆಲ್ಲ ಪಾರ್ ಮಾಡ್ಕೊತ ಸ್ವಲ್ಪ ಹೆದರ್ಕೊಂತ 3-4 ಭದ್ರತೆಯ ಗೋಡೆಗಳನ್ನು ದಾಟ್ಕೊಂಡು ಮೇಲ್ಮಟ್ಟ ಬಂದ ಬಿಟ್ಟಿರಿ. ಸೊ ಇದು ಮ್ಯಾಗಿನ ವ್ಯೂ. ನಾವು ಅಂದ್ಕೊಂಡಂಗೆ ಆ ಫಿಲ್ಮ್ ಒಳಗೆ ತೋರಿಸಿದಂಥ ಸ್ಪಾಟ್ ಇಲ್ಲ, ಅದನ್ನೆಲ್ಲ ಮೇ ಬಿ ಎಡಿಟ್ ಮಾಡಬೇಕಂತೈತಿ. ಈ ಮೇಲುಕೋಟೆ ಒಳಗೂ ಅಷ್ಟೇ ರೀ, ಒಂದು ದೊಡ್ಡ ವಾಚ್ ಟವರ್ ಇತ್ತು, ದಾಸ್ತಾನು ಕೊಠಡಿ ಇತ್ತು, ಮತ್ತು ಕುಡಿಯೋ ನೀರಿನ ಕೊಳ ಇತ್ತು, ಒಂದು ಸಣ್ಣ ಟೆಂಪಲ್ ಇತ್ತು, ಮತ್ತು ಒಂದಿಷ್ಟು ಸೀಕ್ರೆಟ್ ರೂಮು ಇದ್ದು ರೀ. ಇವನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದೀವಿ ನಾವು. ಗೈಸ್ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಲ್ಲಾಂದ್ರೆ ಅರುಂಧತಿ ನಿಮ್ಮ ಕನಸೊಳಗೆ ಬರ್ತಾವೆ ನೋಡ್ರಿ. ಬಾಯ್.